ಹಲೋ ಎವ್ರಿವನ್. ಓಕೆ, ನಾವಿವತ್ತು MS Excelಲ್ಲಿ ಪ್ರಾಡಕ್ಟ್ ಫಾರ್ಮುಲಾವನ್ನು ಯಾವ ರೀತಿ ವರ್ಕ್ ಮಾಡೋದನ್ನು ನೋಡೋಣ. ಸೊ ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ನಾವು ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಬೇಕು. ಆನಂತರ ಅಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಿಮಗೆ ಡೆಸ್ಕ್ಟಾಪಲ್ಲಿ ಶೋ ಆಗುತ್ತೆ ಮತ್ತು ನೋಟಿಫಿಕೇಷನ್ಗಳು ಬರುತ್ತೆ. ಓಕೆ, ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. MS Excelಲ್ಲಿ ನಾವು ಪ್ರಾಡಕ್ಟ್ ಫಾರ್ಮುಲಾವನ್ನು ಯಾವ ರೀತಿ ವರ್ಕ್ ಮಾಡ್ತೀವಿ. ಸೊ ಇಲ್ಲಿ ನಾನು ಒಂದು ಡಾಕ್ಯುಮೆಂಟ್ಸನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಸೀರಿಯಲ್ ನಂಬರ್ ಇದೆ, ಐಟಮ್ಸ್ ಇದೆ, ಕ್ವಾಂಟಿಟಿ ಇದೆ, ರೇಟ್ ಇದೆ, ಮತ್ತು ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದು ಕಂಡುಹಿಡಿಬೇಕು ನಾವು ಇವಾಗ. ಸರಿನಾ? ಓಕೆ, ನಾವೇನು ಮಾಡ್ತೀವಿ ಇವಾಗ ಜನರಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಈಕ್ವಲ್ಸನ್ನು ಪ್ರೆಸ್ ಮಾಡ್ತೀವಿ. ಈಕ್ವಲ್ಸನ್ನು ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಸೆಲ್ ರೇಂಜ್, ಈಗ ಫಸ್ಟ್ ಒಂದು ಕೀಬೋರ್ಡನ್ನು ತೊಗೊಳೋಣ. ಕೀಬೋರ್ಡ್ ಎಷ್ಟು ಬೇಕಾದ್ರೆ ನಮಗೆ ಕ್ವಾಂಟಿಟಿ 8 ಬೇಕಾಗಿದೆ ಅಂತ ಹೇಳ್ಬಿಟ್ಟು. ಸೊ ರೇಟ್ ಎಷ್ಟಿದೆ 350. ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈಗ ಕ್ವಾಂಟಿಟಿ ಎಷ್ಟು ನಮಗೆ ಕೀಬೋರ್ಡ್ ಬೇಕಾಗಿರೋದು 8 ಅಲ್ವಾ, ಅದ್ರ ಮೇಲ್ಗಡೆ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಬಿಟ್ಟು 8 ಅಂತ ಅಪ್ಲೈ ಮಾಡ್ತೀವಿ. ಆನಂತರ ರೇಟ್ ಮೇಲ್ಗಡೆ ಪ್ರೆಸ್ ಮಾಡಿಬಿಟ್ಟು ಎಂಟರ್ ಬಟನನ್ನು ಪ್ರೆಸ್ ಮಾಡಿದರೆ ಅಪ್ಲೈ ಆಗುತ್ತೆ ಅಲ್ವಾ. ಸೊ ಇದು ನಾವು ಜನರಲಾಗಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು. ಸೊ ಇದು ನಾವು ಪ್ರಾಡಕ್ಟ್ ಮೀನ್ಸ್ ಅಂದರೆ ಪ್ರಾಡಕ್ಟಲ್ಲಿ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿದ್ರೆ ಈಕ್ವಲ್ಸನ್ನು ಅಪ್ಲೈ ಮಾಡಿಬಿಟ್ಟು ಪ್ರಾಡಕ್ಟ್ ಅಂತ ಎಡಿಟ್ ಅಂದರೆ ಪ್ರಾಡಕ್ಟ್ ಅಂತ ಫಾರ್ಮುಲಾವನ್ನು ಅಪ್ಲೋಡ್ ಮಾಡ್ಕೋಬೇಕು, ಅಂದರೆ ನಾವು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಪ್ರಾಡಕ್ಟ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಪ್ರಾಡಕ್ಟ್ ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಅನಂತರ ಓಪನ್ ದ ಬ್ರಾಕೆಟನ್ನು ಪ್ರೆಸ್ ಮಾಡಿ. ಓಪನ್ ದ ಬ್ರಾಕೆಟನ್ನು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೇಳ್ತಿದೆ ನಂಬರ್ 1, ನಂಬರ್ 2. ಸೊ ನಂಬರ್ 1 ಅಂತ ಹೇಳಿದಾಗ ನಾವು ಯಾವುದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್ 8 ಅಂತ ಇದೆಯಲ್ಲ ಕ್ವಾಂಟಿಟಿ, ಅದ್ರ ಮೇಲ್ಗಡೆ ಪ್ರೆಸ್ ಮಾಡಬೇಕು. ಆನಂತರ ಇಲ್ಲಿ ಇಂಟು ಹಾಕೋಂಗಿಲ್ಲ, ಏನು ಕೇಳ್ತಿದೆ ಕಾಮ ಕೇಳ್ತಿದೆ ಅಲ್ವಾ. ಸೊ ಕಾಮನ ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ನಂಬರ್ 2 ಕೇಳ್ತಿದೆ. ನಂಬರ್ 2 ಬಂದ್ಬಿಟ್ಟು ಯಾವುದಿದೆ, ರೇಟ್ ಇದೆ, ಅಂದರೆ 350 ರೇಟ್ ಇದೆ ಅಲ್ವಾ. ಆ ರೇಟ್ ಮೇಲ್ಗಡೆ ಪ್ರೆಸ್ ಮಾಡಿ ಆನಂತರ ಕ್ಲೋಸ್ ದ ಬ್ರಾಕೆಟ್, ಅಂದರೆ ಇನ್ನು ಕಂಟಿನ್ಯೂ ಇದ್ದರೆ ನಾವು ಮತ್ತೆ ಕಾಮ ಅಪ್ಲೈ ಮಾಡಿಬಿಟ್ಟು ಇನ್ನು ಯಾವುದಾದ್ರೂ ಅಪ್ಲೈ ಮಾಡ್ಕೋಬೋದು. ಸೊ ಇವಾಗ ನನಗೆ ಕ್ವಾಂಟಿಟಿ ಮತ್ತು ರೇಟ್ ಅಷ್ಟೇ ತೊಗೊಂಡಿರೋದು ನಾನು. ಹಾಗಾಗ್ಬಿಟ್ಟು ಕ್ಲೋಸ್ ದ ಬ್ರಾಕೆಟ್ ಮಾಡಿಬಿಟ್ಟು ಎಂಟರ್ ಬಟನನ್ನು ಪ್ರೆಸ್ ಮಾಡಿದರೆ ಸೇಮ್ ಆನ್ಸರ್ ಬರುತ್ತೆ ನಮಗೆ. ಓಕೆನಾ? ಸೊ ಈ ರೀತಿ ನಾವೇನು ಮಾಡಬೇಕು, ಪ್ರಾಡಕ್ಟನ್ನು ವರ್ಕ್ ಮಾಡ್ತಕ್ಕಂಥದ್ದು. ಓಕೆ, ಇನ್ನೊಂದು ತೋರಿಸ್ತೀನಿ. ಈಕ್ವಲ್ಸನ್ನು ಅಪ್ಲೈ ಮಾಡಿ ಪ್ರಾಡಕ್ಟ್ ಅಂತ ಟೈಪ್ ಮಾಡ್ಕೋಬೇಕು. ಓಕೆ, ಪ್ರಾಡಕ್ಟ್ ಅಂತ ಟೈಪ್ ಮಾಡಿಕೊಂಡು ಓಪನ್ ದ ಬ್ರಾಕೆಟು, ಸೇಮ್ ನಂಬರ್ 1 ಅಂತ ಕೇಳ್ತಿದೆ. ಪೆನ್ ಡ್ರೈವ್ 9 ಮೇಲ್ಗಡೆ ಪ್ರೆಸ್ ಮಾಡ್ತೀನಿ. ಅನಂತರ ಕಾಮ, ನೆಕ್ಸ್ಟು 280 ಮೇಲ್ಗಡೆ ಪ್ರೆಸ್ ಮಾಡಿ ಕ್ಲೋಸ್ ದ ಬ್ರಾಕೆಟನ್ನು ಪ್ರೆಸ್ ಮಾಡಿಕೊಂಡು ಆನಂತರ ಎಂಟರ್ ಬಟನ್ನ ಪ್ರೆಸ್ ಮಾಡಿದ್ರೆ ಅಪ್ಲೈ ಆಗುತ್ತೆ. ಸೊ ಈಗ ಕ್ಲಿಕ್ ಸೆಲೆಕ್ಟ್ ಮಾಡಿಕೊಂಡು ಇವೆರಡನ್ನು ಆಟೋಮೆಟಿಕಲಿ ಡ್ರ್ಯಾಗ್ ಮಾಡಿದರೆ ಸಾಕು, ಅಷ್ಟಿಗೂ ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಸೊ ಈ ರೀತಿ ನಾವು ಪ್ರಾಡಕ್ಟ್ ಫಾರ್ಮುಲಾನ ವರ್ಕ್ ಮಾಡೋದು. ಮತ್ತು ಇನ್ನೊಂದು ಇಲ್ಲಿ 3-4 ನಂಬರ್ ಇದ್ದರೆ ಯಾವ ಥರ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳೋದು. ಸೊ ಇಲ್ಲಿ 5 ಅಂತ ಇರುತ್ತೆ, 8 ಅಂತ ಇರುತ್ತೆ, ಮತ್ತು 9 ಅಂತ ಇರುತ್ತೆ. ಇವೆರಡನ್ನು ನಾವು ಕ್ಯಾಲ್ಕುಲೇಷನ್ ಅಂದರೆ ಪ್ರಾಡಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ಅಂದರೆ ಈಕ್ವಲ್ಸ್ ಪ್ರಾಡಕ್ಟ್. ಓಕೆ, ಪ್ರಾಡಕ್ಟನ್ನು ಅಪ್ಲೈ ಮಾಡಿ ಆನಂತರ ಓಪನ್ ದ ಬ್ರಾಕೆಟನ್ನು ಕೊಟ್ಟಿದ್ದೀನಿ. ಸೇಮ್ ನಂಬರ್ 1 ಕೇಳ್ತಿದೆ, ಕ್ಲಿಕ್ ಮಾಡಬೇಕು. ಕಾಮ, ನಂಬರ್ 2 ಕೇಳ್ತಿದೆ, 8 ಮೇಲ್ಗಡೆ ಪ್ರೆಸ್ ಮಾಡ್ತೀನಿ. ಕಾಮ, ಮತ್ತು ನಂಬರ್ 3 ಕೇಳ್ತಿದೆ, 9 ಮೇಲ್ಗಡೆ ಪ್ರೆಸ್ ಮಾಡಿಬಿಟ್ಟು ಕ್ಲೋಸ್ ದ ಬ್ರಾಕೆಟ್ ಮಾಡಿ ಎಂಟರ್ ಬಟನ್ನ ಪ್ರೆಸ್ ಮಾಡಿದರೆ ಸೊ ಆನ್ಸರ್ ಬರುತ್ತೆ. ಓಕೆನಾ? ಸೊ ಈ ರೀತಿ ನಾವು ಪ್ರಾಡಕ್ಟ್ ಫಾರ್ಮುಲಾವನ್ನು ವರ್ಕ್ ಮಾಡ್ತಕ್ಕಂಥದ್ದು. ಓಕೆನಾ? ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.